ಚಿಂತಡ್ಪಿ ಗ್ರಾಮದಲ್ಲಿ ನೇಚರ್ ರೆಸಾರ್ಟ್ ಉದ್ಘಾಟನೆ ಶಾಸಕ ಬಿಎನ್ ರವಿಕುಮಾರ್ ಅವರಿಂದ ಚಾಲನೆ. ಶಿಡ್ಲಘಟ್ಟ ತಾಲೂಕಿನ ಚಿಂತಡ್ಪಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನೇಚರ್ ರೆಸಾರ್ಟ್ ಅನ್ನು ಭಾನುವಾರ ಶಾಸಕ ಬಿಎನ್ ರವಿಕುಮಾರ್ ಅವರು ಉದ್ಘಾಟನಾ ಟೇಪ್ ಕತ್ತರಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಗ್ರಾಮೀಣ ಪ್ರದೇಶದಲ್ಲಿ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡ ರೆಸಾರ್ಟ್ ಆರಂಭವಾಗಿರುವುದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಂದ ವಯಸ್ಕರವರೆಗೆ ಎಲ್ಲರಿಗೂ ಅನುಕೂಲವಾಗುವಂತಹ ಸೌಲಭ್ಯಗಳನ್ನು ಹೊಂದಿರುವ ರೆಸಾರ್ಟ್ ಸ್ಥಾಪನೆಯಾಗಿರುವುದು ಸಂತಸದ ವಿಚಾರವೆಂದು ಅವರು ಅಭಿಪ್ರಾಯಪಟ್ಟರು. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸ್ವಿಮ್ಮಿಂಗ್ ಪೂಲ್, ಆಟದ ಮೈದಾನ, ಜಿಮ್ ಸೇರಿದಂತೆ ಸಮಗ್ರ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಶಿಡ್ಲಘಟ್ಟ ಕ್ಷೇತ್ರದ ಜನರು ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಈ ರೆಸಾರ್ಟ್ನ ಅನುಕೂಲ ಪಡೆಯಬಹುದು ಎಂದು ಹೇಳಿದರು. ಚಿಂತಡ್ಪಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿದ ಮಾರೇಗೌಡ ಅವರ ಪುತ್ರ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಅವರು ಸ್ವಂತ ಶ್ರಮದ ಮೂಲಕ ಸ್ವಗ್ರಾಮದಲ್ಲಿ ಇಂತಹ ವಿಶಿಷ್ಟ ಪ್ರವಾಸೋದ್ಯಮ ಉದ್ಯಮವನ್ನು ಆರಂಭಿಸಿರುವುದು ಶ್ಲಾಘನೀಯ ಸಾಧನೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ರೈತ ಕುಟುಂಬದಿಂದ ಹೊರಹೊಮ್ಮಿದ ಯುವಕನೊಬ್ಬ ಗ್ರಾಮೀಣ ಭಾಗದಲ್ಲಿ ದೊಡ್ಡ ಮಟ್ಟದ ಉದ್ಯಮ ಸ್ಥಾಪಿಸಿರುವುದು ಇತರ ಯುವಕರಿಗೂ ಪ್ರೇರಣೆಯಾಗಿದ್ದು, ಇದರಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವುದರ ಜೊತೆಗೆ ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ಸಿಗಲಿದೆ ಎಂದರು. ಇನ್ನು ರೆಸಾರ್ಟ್ನಿಂದ ಕುಟುಂಬಸ್ಥರು, ಮಕ್ಕಳು ಹಾಗೂ ಪ್ರವಾಸಿಗರು ಪ್ರಕೃತಿಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯಲು ಈ ರೆಸಾರ್ಟ್ ಉತ್ತಮ ತಾಣವಾಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು ರೆಸಾರ್ಟ್ನ ಮಾಲೀಕ ರಮೇಶ್ ಮಾತನಾಡಿ, ಚಿಂತಡ್ಪಿ ಗ್ರಾಮದಲ್ಲಿ ನೂತನವಾಗಿ ನೇಚರ್ ರೆಸಾರ್ಟ್ ಸ್ಥಾಪನೆಯಾಗಿದೆ. ಇಲ್ಲಿ ಪ್ರವಾಸಿಗರಿಗೆ ರೂಮ್ ಸ್ಟೇ, ವಿಲ್ಲಾ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ವಸತಿ ಸೌಲಭ್ಯಗಳಿವೆ. ಜೊತೆಗೆ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ಗಳನ್ನು ಒಳಗೊಂಡ ಸಂಪೂರ್ಣ ಮನೋರಂಜನಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ರೆಸಾರ್ಟ್ನಲ್ಲಿ ಜಿಪ್ ಲೈನ್, ಸ್ಕೈ ಸೈಕಲಿಂಗ್, ಸ್ವಿಮ್ಮಿಂಗ್, ಆರ್ಚರಿ ಸೇರಿದಂತೆ ವಿವಿಧ ಸಾಹಸ ಕ್ರೀಡೆಗಳಿದ್ದು, ಸ್ನೋಕರ್, ಟೇಬಲ್ ಟೆನ್ನಿಸ್, ಕೇರಂ, ಚೆಸ್ ಮುಂತಾದ ಇಂಡೋರ್ ಆಟಗಳ ಸೌಲಭ್ಯವೂ ಲಭ್ಯವಿದೆ. ಮಕ್ಕಳಿಗೆ, ಮಹಿಳೆಯರಿಗೆ ಹಾಗೂ ವಯಸ್ಕರಿಗೆ ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಮಾಡಲಾಗಿದ್ದು, ಸ್ಟೇ ಮಾಡುವ ಅತಿಥಿಗಳಿಗೆ ಜಿಮ್ ಸೌಲಭ್ಯವೂ ಒದಗಿಸಲಾಗಿದೆ. ಉದ್ಘಾಟನಾ ಪ್ರಯುಕ್ತ ವಿಶೇಷ ಆರಂಭಿಕ ಆಫರ್ ಘೋಷಿಸಲಾಗಿದ್ದು, ಪ್ರಸ್ತುತ ಪ್ಯಾಕೇಜ್ಗಳಲ್ಲಿ ಒಬ್ಬರಿಗೆ 999 ರೂನಂತೆ ಈ ಪ್ಯಾಕೇಜ್ನಲ್ಲಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಂಜೆಯ ಸ್ನ್ಯಾಕ್ಸ್ ಜೊತೆಗೆ ಎಲ್ಲ ಇಂಡೋರ್ ಮತ್ತು ಔಟ್ಡೋರ್ ಚಟುವಟಿಕೆಗಳು ಒಳಗೊಂಡಿವೆ. ಇನ್ನು ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿಶೇಷ ದರ ವ್ಯವಸ್ಥೆ ಮಾಡಲಾಗಿದ್ದು, 4 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ, ಸ್ಥಳೀಯ ಯುವಕರಿಗೆ ಉದ್ಯೋಗ ಸೃಷ್ಟಿ ಹಾಗೂ ರೈತ ಕುಟುಂಬಗಳಿಂದ ಹೊರಹೊಮ್ಮುವ ಉದ್ಯೋಗಶೀಲತೆಯನ್ನು ಉತ್ತೇಜಿಸುವಲ್ಲಿ ನೇಚರ್ ರೆಸಾರ್ಟ್ ಮಹತ್ವದ ಪಾತ್ರ ವಹಿಸಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಸಬಾ ಹೋಬಳಿ ಹುನ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚಿಂತಡ್ಪಿ ಗ್ರಾಮದ ನಮ್ಮ ಸ್ನೇಹಿತರಾದ ಇವತ್ತು ಅವರ ಒಂದು ಗ್ರಾಮದ ಪಕ್ಕದಲ್ಲಿ ಇವತ್ತು ನಮ್ಮ ಪ್ರಕೃತಿ ರೆಸಾರ್ಟ್ ಅನ್ನ ಇವತ್ತು ನಾಮಕರಣವನ್ನು ಇಟ್ಟು ಇವತ್ತು ಪೂಜೆಯನ್ನ ಮಾಡಿದ್ದಾರೆ. ರೆಸಾರ್ಟ್ ಅನ್ನ ಇವತ್ತು ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಈ ರೆಸಾರ್ಟ್ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಅವ್ರಿಗೆ ಶುಭವನ್ನು ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ಮುಖಂಡರು ಬಹಳಷ್ಟು ಜನ ಇವತ್ತು ಈ ಪೂಜೆಗೆ ಭಾಗವಹಿಸಿದ್ದಾರೆ. ಮುಂದೆ ಈ ಒಂದು ರೆಸಾರ್ಟ್ ಅಲ್ಲಿ ಮಕ್ಕಳಿಗಿರ್ಬೋದು, ಕುಟುಂಬಸ್ಥರಿಗಿರ್ಬೋದು ಎಲ್ಲಾ ರೀತಿಯ ಒಂದು ಸವಲತ್ತುಗಳನ್ನು ಕೊಡ್ತಕ್ಕಂತ ಈ ಒಂದು ಪ್ರಕೃತಿ ರೆಸಾರ್ಟ್, ಇವತ್ತು ನೇಚರ್ ರೆಸಾರ್ಟ್ ಅಂತ ಸಂದರ್ಭದಲ್ಲಿ ಮಾಧ್ಯಮದ ಮುಖೇನ ನಾನು ಎಲ್ರಿಗೂ ಗಮನ ತರಲಿಕ್ಕೆ ಬಯಸ್ತೇನೆ. ಈ ರಜಾ ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಕಡೆ ಇವತ್ತು ಮಡಿಕೇರಿ ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಹಲವಾರು ಭಾಗಕ್ಕೆ ಇವತ್ತು ಬೆಂಗಳೂರಿನವ್ರು ಇರ್ಬೋದು, ನಮ್ಮ ಭಾಗದವ್ರು ಹೋಗ್ತಾ ಇದ್ರು. ಇವತ್ತು ನಾವು ಇಲ್ಲಿ ವಾತಾವರಣ, ಈ ಒಂದು ರೆಸಾರ್ಟ್ ವಾತಾವರಣ ನೋಡಿದಾಗ ಅಲ್ಲಿಕ್ಕಿನ್ನ ಕಡಿಮೆ ಏನಿಲ್ಲ, ಅಲ್ಲಿಕ್ಕಿನ್ನ ಬಹಳಷ್ಟು ಚೆನ್ನಾಗಿ ರೆಸಾರ್ಟ್ ಅಲ್ಲಿ ಎಲ್ಲಾ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇದೆ.
ಒಂದು ಬಾರಿ ಇದು ಎಲ್ಲಾ ಕಡೆ ಪ್ರಚಾರ ಆದಂತ ಸಂದರ್ಭದಲ್ಲಿ ಅಲ್ಲಿ ರೆಸಾರ್ಟ್ಗೂ ಇಲ್ಲಿ ಏನ್ ವ್ಯತ್ಯಾಸ ಅಂದ್ಮೇಲೆ ಇಲ್ಲಿನೂ ಹೆಚ್ಚಿನ ಜನ ಈ ಒಂದು ರೆಸಾರ್ಟ್ ಬರ್ತಾರಂತ ನನ್ನ ಸಂದರ್ಭದಲ್ಲಿ ನಮಸ್ಕಾರ. ನಮ್ಮ ಹೆಸರು ರಮೇಶ್ ಅಂತ. ಇಲ್ಲಿ ಚಿಂತಾಡಿಪಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು ಬರುತ್ತೆ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬರುತ್ತೆ. ನಾವಿಲ್ಲಿ ಒಂದು ನೂತನವಾಗಿ ಒಂದು ನೇಚರ್ ರೆಸಾರ್ಟ್ ಅಂತ ಸ್ಥಾಪನೆ ಮಾಡಿದ್ದೀವಿ. ಈ ನೇಚರ್ ರೆಸಾರ್ಟಲ್ಲಿ ನಿಮಗೆ ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ರೂಮ್ಸು ಎಲ್ಲ ಅಕಾಮಿಡೇಷನ್ನು ಸಿಗುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಎಲ್ಲ ಒಂದು ಪ್ರಕೃತಿಗೆ ಅನುಕೂಲವಾಗಿ ಎಲ್ಲ ಚೆನ್ನಾಗಿದೆ ವಾತಾವರಣ ಎಲ್ಲನೂ. ಎಲ್ಲ ಪ್ಯಾಕೇಜಸ್ಸು ಎಲ್ಲ ಇದೆ. ಪ್ಯಾಕೇಜಲ್ಲಿ ಟಿಫನ್ನು ಮತ್ತು ಊಟ, ಸ್ನ್ಯಾಕ್ಸು, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸು ಎಲ್ಲ ಬರುತ್ತೆ. ಈಗ ಓಪನಿಂಗ್ ಈಗ ಎಷ್ಟು ತಾರೀಕು 8/7/2026 ಓಪನ್ ಆಗಿದೆ. ಓಪನ್ ಆಫರ್ ಅಂತ ಹೇಳಿ ಇಕ್ಕಿದ್ದೀವಿ ಈಗ ಸ್ಟಾರ್ಟಿಂಗಲ್ಲಿ. ಸೊ 30% ಆಫರಲ್ಲಿದೆ. ಪರ್ ಪರ್ಸನ್ 999 ಆಫರ್ ಇದೆ. ಬಂದು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ. ನನ್ನ ಹೆಸರು ವಾಸು ಅಂತ, ರಮೇಶ್ ಅವರ ಮಗ. ಸೊ ನೀವೆಲ್ಲ ನೋಡಿರೋ ಹಾಗೆ ಸಿಟಿ ಕಡೆ ಅಥವಾ ಯಾವ್ದಾದ್ರು ಸಕಲೇಶ್ಪುರ ಕಡೆ, ಚಿಕ್ಕಮಂಗ್ಳೂರು ಕಡೆ ತುಂಬ ರೆಸಾರ್ಟ್ಗಳು ಮಾಡಿರ್ತಾರೆ. ಎಲ್ಲರೂ ಬೆಂಗಳೂರಿಂದ ಅಲ್ಲಿಗೆ ಹೋಗ್ತಾರೆ. ನಮ್ಮದು ಈಗ ಕಾನ್ಸೆಪ್ಟು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು ಫಸ್ಟ್ ರೆಸಾರ್ಟು. ಸೊ ಇಲ್ಲೂ ಸುತ್ತಮುತ್ತ ನೇಚರ್ ಇರೋದ್ರಿಂದ, ಪರಿಸರದ ಮಡಿಲಲ್ಲಿರೋದ್ರಿಂದ ನೇಚರ್ಸ್ ರೆಸಾರ್ಟ್ ಅಂತ ಹೆಸರಿಟ್ಟಿದ್ದೀರಿ. ಆಮೇಲೆ ನಮ್ಮ ಕಾನ್ಸೆಪ್ಟ್ ಬಂದು, ನಮ್ಮ ರೆಸಾರ್ಟಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಅಂದರೆ ಗೆಸ್ಟ್ ಯಾರೇ ಬಂದರೂ ಅವ್ರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಅದರಿಂದ ನಾವು 999 ಪ್ರತಿ ಎಲ್ಲ ಗೇಮ್ಸು, ಎಲ್ಲ ಆ್ಯಕ್ಟಿವಿಟೀಸು, ಜಿಪ್ಲೈನ್, ಸ್ಕೈ ಸೈಕ್ಲಿಂಗ್ ಎಲ್ಲನೂ ಕೊಡ್ತಾಯಿದ್ದೀವಿ. ಏನೂ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಒಂದು ಸರಿ ಯಾರಾದರೂ ಗೆಸ್ಟ್ ಒಳಗಡೆ ಹೋದರೆ ಅವ್ರ ಕಡೆಯಿಂದ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಆ್ಯಂಡ್ ರೂಮ್ಸ್ಗಳು ಆಗಲಿ ಅಥವಾ ವಿಲ್ಲಾಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಕಾಟೇಜಸ್ಸು. ಸೊ ಎಲ್ಲರೂ ಬಂದು ಒಂದು ಸರಿ ವಿಸಿಟ್ ಮಾಡಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಆಗಿ ಫಸ್ಟ್ ರೆಸಾರ್ಟ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ಲೇಖಕ್ ಅಂತ, JP ನಗರ್ ಕೊತ್ನೂರಿಂದ ಮಾತಾಡ್ತಾ ಇರೋದು. ನಾನು ನಮ್ಮ ಸಿಟಿ ಸೈಡು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡಿನ ರೆಸಾರ್ಟಲ್ಲಿ. ಲೈಕ್ ಆ ನೇಚರ್ ಬೇರೆ, ಅದೆಲ್ಲ ಔಟ್ಸ್ಕರ್ಟ್ಸ್ ಇರಲ್ಲ, ಎಲ್ಲ ಪೊಲ್ಯೂಟೆಡು ಅದೆಲ್ಲ ಇರುತ್ತೆ. ಇದು ನಮ್ಮ ಫ್ರೆಂಡ್ ಅವ್ರದ್ದು ಇನ್ವೈಟ್ ಮಾಡಿದರು, ಬಂದಿದ್ವಿ. ಲೈಕ್ ತುಂಬ ಚೆನ್ನಾಗಿದೆ, ಔಟ್ಸ್ಕರ್ಟ್ಸಲ್ಲಿದೆ. ಸೊ ಎಲ್ಲ ಬನ್ನಿ, ಹಳ್ಳಿಗೆ ಬನ್ನಿ, ಹಳ್ಳಿ ವಾತಾವರಣದಲ್ಲಿ ಬೆಳೀರಿ, ಚೆನ್ನಾಗಿದೆ, ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಒಟ್ಟು ಎಷ್ಟು ಜಾಗ ಇದೆ ರಮೇಶ? 3 ಎಕರೆ. ಅದಕ್ಕೊಂದು ಸ್ಪೇಸ್ ಮಾಡ್ಬಿಡ್ಬೇಕಾಯ್ತು. ಒಂದು ಎಕರೆ ಬೈಲು